ಬಿಡು ನೀನು ತಲೆ ಮೇಲೆ ಇಡ್ಸ್ಕಪ್ಪ. ನಾನು ಈ ಸತಿ ಈ ಥರ ಬ್ಲೂ ಮೇಲೆ ಸಿಲ್ವರ್ ಪ್ರಿಂಟ್ ಇರೋವಂಥ ಸ್ಯಾರಿ ತೊಗೊಂಡಿದ್ದೀನಿ. ಸ್ಯಾರಿ ಏನು ಗೊತ್ತಾ, ಸಂಕ್ರಾಂತಿ ಬಾಗ್ನ ಅಂತಂದ್ಬಿಟ್ಟು ಇಲ್ಲಿ ಏರಿಯಾದಲ್ಲಿ ಎಲ್ಲರಿಗೂ ಸ್ಯಾರಿ ಕೊಟ್ಟರು. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಎಸ್ ಯಪ್ಪ, ಏನು ಬಿಸಿಲಿದೆ ಇಲ್ಲಿ. ಮೈಸೂರಿಗೆ ಹೋಗಿದ್ದೇನಲ್ಲ ತಂಬಿಟಾರತಿ ಮಾಡಬೇಕು ಅಂತ. ಸೊ ಎಷ್ಟು ಬಿಸಿಲು ಗೈಸ್, ಬ್ಯಾಂಗ್ಳೂರಿಗಿಂತ ಸಖತ್ತು ಜಾಸ್ತಿ. ನಾವು ಈ ಬಿಸಿಲೇ ತಡೆಯೋಕ್ಕಾಗಲ್ಲ. ಇನ್ನು ಅಲ್ಲಿ 2 ದಿವಸ ಸೀರಿಯಸ್ಸಾಗಿ ತಡ್ಕೊಳಕ್ಕಾಗಲಿಲ್ಲ ಬಿಸಿಲು. ಅದು ಅಲ್ಲದೆ ನಮ್ಮ ಮನೆ ಬಂದದು ಶೀಟ್ ಮನೆ. ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ ಕಾವಿನ ಎಷ್ಟಿದೆ ಅಂತ. ಸೊ ಫ್ಯಾನ್ ಹಾಕ್ಕೊಂಡ್ರೂ ಬಿಸಿ ಗಾಳಿನೇ. ರಾತ್ರಿ ಹೊತ್ತು ಖಂಡಿತ ರೂಮಲ್ಲಿ, ಅದು ಎಸ್ಪೆಷಲಿ ಹಾಸಿಗೆ ಮೇಲೆ ಮಲಗೋದಕ್ಕೆ ಆಗಲಿಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ಮನೆ ಚಿಕ್ಕದಿರೋದ್ರಿಂದ ಬೆಡ್ ಮೇಲೆ ಮಲಗಬೇಕು. ಸೊ ಹಾಗಾಗಿ ಮೈಸೂರಿಗೆ ಹೋಗಿ ಬಂದ್ವಿ. ಸೊ ಬ್ಯಾಕ್ ಟು ಬ್ಯಾಂಗ್ಳೂರ್. ಇನ್ನು ಅಥರ್ವನು ಸ್ಕೂಲ್ಗೆ ಹೋಗಿದ್ದಾನೆ. ಅವನಿಗೆ ಬುಧವಾರದಿಂದ ಎಕ್ಸಾಮ್ ಬೇರೆ ಸ್ಟಾರ್ಟು. ಸೊ ಹೋಗಿದ್ದಾನೆ. 11ರಿಂದ 18 ತನಕ ಒಂದು ಎಕ್ಸಾಮ್ ಇರುತ್ತೆ. ಮತ್ತು ಆಮೇಲೆ 1 ವೀಕ್ ಸ್ಕೂಲ್ ಇರುತ್ತೆ. ಅದೇನೋ ಗ್ರ್ಯಾಜುಯೇಷನ್ ಡೇ ಅಂಥದ್ದಂತೆಲ್ಲ ಇದೆ. ಸೊ ಇನ್ನು ಅಲ್ಲಿ ತಂಬಿಟಾರತಿ ಮಾಡಿದ್ದು ಜಾಸ್ತಿ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲಿಲ್ಲ, ಸ್ವಲ್ಪನೇ ತೊಗೊಂಡೆ. ಅದರದ್ದು ವಿಡಿಯೋ ನಾನಿಲ್ಲೇ ಅಟ್ಯಾಚ್ ಮಾಡಿರ್ತೀನಿ, ನೋಡ್ಕೊಂಬನ್ನಿ. ಬಿಡು ನೀನು ತಲೆ ಮೇಲೆ ಇಡ್ಸ್ಕಪ್ಪ. ಹಿಂಗೆ ಹಿಂಗೆ ಸೈಡ್ ಸರಿಯಾಗಿ ತಿರುಗಿಸ್. ಇನ್ನೊಂಚೂರು ಹಂಗೆ ಬಾ ಒಂಚೂರು ಅಜ್ಜ ಹಾಕೊಂಡು ಬಾ. ನೀನು ಹಿಡ್ಕೋ ಕೈಲ ಹಂಗೆ ಜನ. ಹಂಗೆ ಒಳ್ಳೆನು ಕಾಣುತ್ತೆ. ನೋಡಪ್ಪ ಕ್ಯಾಮ್ರಾ ನೋಡು. ಹೊಸ್ಲ ಆಚೆಗೆ ಹೋಗ್ಲಿ. ಕಡ್ಡಿ ಹತ್ರದಂತು ಹಿಡ್ಕೋ ಕೈಲಿ. ಕೆಳಗೆ ನೋಡು. ತಿರುಗು ಹಿಂಗೆ ಮನೆ ಕಡೆ ತಿರುಗು ಒಂದ್ಸರಿ. ಹಿಂಗೋ ಹಿಂಗೆ ಹಿಂಗೆ ನಮ್ಮ ಕಡೆ. ಹೋಗು ಈಗ. ಹೋಗು ದೇವಸ್ಥಾನಕ್ಕೆ ಹೋಗಿ. ಸೊ ಇನ್ನು ಮನೆ ಹತ್ರನೇ ಇರೋ ದೇವಸ್ಥಾನಕ್ಕೆ ಬಂದು ನಾನು ಪೂಜೆ ಅದು ಮಾಡಿದೆ. ನಮ್ಮ ಅತ್ತೆ ನಮ್ಮ ಜೊತೆ ಬರಲಿಲ್ಲ, ಅವ್ರು ನಾ ಮನೇಲೇ ಇರ್ತೀನಿ, ನೀವು ಬರೋದ್ರಲ್ಲಿ ತಿಂಡಿಗೆಲ್ಲ ರೆಡಿ ಮಾಡ್ಕೊತೀನಿ, ನೀವು ಪೂಜೆ ಮಾಡ್ಕೊಂಬನ್ನಿ ಅಂತ ಹೇಳಿ ನಮ್ಮನ್ನು ಮಾತ್ರ ಕಳಿಸಿದ್ರು. ಸೊ ನಾನು, ಮೋಹನು, ಅಥರ್ವ ಮತ್ತು ನಮ್ಮ ಅತ್ತೆಯವರ ತಮ್ಮ ಅವರೇ ನಮ್ಮನ್ನು ಆಟೋಲ್ಲಿ ಕರ್ಕೊಂಬಂದಿದ್ದು. ಸೊ ಹಾಗಾಗಿ ಬೇಗ ಪೂಜೆ ಅದು ಮುಗಿಸ್ಕೊಂಡು ಬನ್ನಿ ಅಂತ ಹೇಳಿದ್ರು. ಇನ್ನು ಪೂಜೆ ಮಾತ್ರ ತುಂಬ ಚೆನ್ನಾಗಾಯಿತು. ಅಷ್ಟೊಂದು ರಶ್ ಇರಲಿಲ್ಲ ನಾವು ಹೋಗೋವಾಗ. ಸೊ ಆಲ್ಮೋಸ್ಟ್ ಎಲ್ಲ ಪೂಜೆ ಅದು ಮಾಡ್ಕೊಂಡು ಹೋಗಿದ್ರು. ಬಟ್ ಮಧ್ಯೆ ಒಬ್ಬೊಬ್ಬರು ಬಂದು ಅವರು ಪಾಡಿಗೆ ಅವ್ರವ್ರ ಪೂಜೆ ಅದು ಮಾಡ್ಕೊಂಡು ಹೋಗ್ತಿದ್ರು. ಇನ್ನು ಅಥರ್ವ ನಾನು ಪೂಜೆ ಮಾಡ್ತೀನಿ ಅಂದ್ಬಿಟ್ಟು ಅದೊಂದೇ ಒಂದು ಊದಿನ ಕಡ್ಡಿ ಇಟ್ಕೊಂಡು ದೇವಸ್ಥಾನ ಪ್ರಾಕಾರನೇ ಸುತ್ತಾ ಇದ್ದ. ಸೊ ಅವನಿಗೂ ಒಂಥರ ಖುಷಿ, ಪೂಜೆ ಇದರಲ್ಲೆಲ್ಲ ಅವನಿಗೂ ಇಂಟ್ರೆಸ್ಟ್ ಇದೆ. ಅಮ್ಮ ನಾನು ಮಾಡ್ತೀನಿ, ನಾನು ಬರ್ತೀನಿ, ನನಗೂ ಕೊಡು ಅಂತ. ಏನೋ ಒಂಥರ ಖುಷಿ ಅಲ್ವಾ. ಸೊ ನಾವು ಮಾಡೋದೇ ನಮ್ಮ ಮಕ್ಕಳು ನೋಡಿ ಅವರು ಕಲಿತು ಅವ್ರಿಗೂ ಅಭ್ಯಾಸ ಆಗುತ್ತೆ ಇದೆಲ್ಲ ಮುಂದೆ ಅಂತ ಹೇಳಿ ಅವನ ಜೊತೆಗೆ ಕರೆಸಿ ನಾನು ಪೂಜೆ ಅದು ಮಾಡಿದೆ. ಹಾಗೆ ಹೆಂಗೆ ಅಂತ ಹೇಳಿಕೊಟ್ರೆ ಪಾಪ ಅವನು ನೀಟಾಗಿ ಮಾಡ್ತಾನೆ. ಇನ್ನು ಈ ವಿಡಿಯೋ ಕ್ಲಿಪ್ಪಿಂಗ್ ಮೋಹನ್ ತೊಗೊತಾಯಿದ್ರು. ಮೋಹನ್ ಸ್ವಲ್ಪ ಭಯದಲ್ಲೇ ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೋತಾಯಿದ್ರು. ಯಾಕಂದರೆ ದೇವಸ್ಥಾನ ಅಲ್ವಾ, ಒಬ್ಬರು ಥರ ಇನ್ನೊಬ್ಬರೆಲ್ಲ ಬೈದ್ಬಿಟ್ರೆ ದೇವ್ರದ್ದೆಲ್ಲ ಯಾಕೆ ವೀಡಿಯೋ ಮಾಡ್ತೀರಾ ಅಂತ ಬೈದಿದ್ರೆ ಅಂತ ಒಂದು ಟೆನ್ಷನಲ್ಲಿ ಇದ್ದರು. ಸೊ ಹಾಗಾಗಿ ಅಲ್ಲಿ ಒಬ್ಬರು ವಯಸ್ಸಾದವರು ಹೇಳಿದ್ರು, ಯಾಕಪ್ಪ ಇದೆಲ್ಲ ವೀಡಿಯೋ ಮಾಡ್ತಾಯಿದ್ದೀಯ ಅಂತ. ಬಟ್ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಳೋದಕ್ಕೆ ನಾನು ಹೇಳಿದೆ. ಆಮೇಲೆ ಅವರು ನನಗೆ ಬೈದರು, ನಿನ್ನಿಂದ ನಾನು ಬೈಸ್ಕೋಬೇಕಾಯ್ತು ಇಲ್ಲಿ ವಿಡಿಯೋ ಮಾಡು ಅಂತ ಬೇರೆ ಹೇಳಿಬಿಟ್ಟೆ ಅಂತಂತ. ಸೊ ಪೂಜೆ ಮಾತ್ರ ತುಂಬ ಚೆನ್ನಾಗಾಯಿತು ಗೈಸ್, ನನಗಂತೂ ತುಂಬ ಖುಷಿಯಾಯಿತು. ಸೊ ಎಸ್ ಫ್ರೆಂಡ್ಸ್, ಇನ್ನು ಹಬ್ಬಕ್ಕೆ ಅಂತ ಸೀರೆ ತೊಗೊಂಡಿದ್ದೀನಿ. ಇನ್ನೊಂದು ವಾರ ಇದೆ ಅಷ್ಟೇ ಹಬ್ಬಕ್ಕೆ. ಸೊ ಸೀರೆ ತೊಗೊಂಡಿದ್ದೀನಿ. ಕೊಡ್ತಾರೋ ಇಲ್ಲ ಗೊತ್ತಿಲ್ಲ ಹಬ್ಬದ ಟೈಮ್ಗೆ. ಹೋಗಿ ಸ್ಟಿಚಿಂಗಿಗಾದರೂ ಇವತ್ತು ಸಂಜೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲೇ ಮನೆಗೆ ಹತ್ತಿರ ಇದೆ, ಒಂದು 5 ನಿಮಿಷ ಅಷ್ಟೇ ವಾಕಬಲ್ಲು. ಸೊ ನಾನು ಈ ಸತಿ ಈ ಥರ ಬ್ಲೂ ಮೇಲೆ ಸಿಲ್ವರ್ ಪ್ರಿಂಟ್ ಇರೋವಂಥ ಸ್ಯಾರಿ ತೊಗೊಂಡಿದ್ದೀನಿ. ಸಕ್ಕತ್ತಾಗಿದೆ. ಇಲ್ಲೇ ಮನೆ ಹತ್ತಿರ ಇರೋ ಒಂದು ಶಾಪಲ್ಲಿ ತೊಗೊಂಡೆ, ಲೋಕಲ್ ಶಾಪಲ್ಲಿ. ಸೊ ಇದು ಬಂದು ಫುಲ್ಲು ಬಾಡಿ ಫುಲ್ಲು ಈ ಥರ ಬುಟ್ಟ ಇದೆ. ಸರಿಗೆ ಬಂದು ಈ ಥರ ಇದೆ, ಫುಲ್ ಸಿಲ್ವರ್, ಕುಚ್ಚೇನಿಲ್ಲ ಇದಕ್ಕೆ. ಸೊ ಈ ಥರ ಬ್ಲೌಸ್ ಪೀಸು ಪ್ಲೈನ್ ಇಲ್ಲಿದೆ. ಬ್ಲೌಸ್ ಪೀಸು
ಪ್ಲೈನ್ ಇದೆ ಫುಲ್ಲು. ಇಲ್ಲಿ ಹೆಡ್ಜಲ್ಲಿ ಮಾತ್ರ ಬಾರ್ಡರ್ ಕೊಟ್ಟಿದ್ದಾರೆ ಸ್ಲೀವ್ಸ್ಗೆ. ಸೊ ಇದು ಈ ಥರ ನಂಗೆ ಯಾಕೋ ಕಲರ್ ಒಂಥರ ಅವರು ತೋರಿಸಿದ ತಕ್ಷಣ ತುಂಬ ಇಷ್ಟ ಆಯಿತು. ಸಾಫ್ಟ್ ಸಿಲ್ಕ್ ಅಂತಾರಲ್ಲ ಇದು ಸ್ಯಾರಿ ಮೆಟೀರಿಯಲ್ಲು. ಸೊ ಸಕ್ಕತ್ತಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಚೆನ್ನಾಗಿ ಕಾಣುತ್ತೆ. ಈ ಥರ ಮೆಟೀರಿಯಲ್ ನನ್ನ ಹತ್ರ ಇರಲಿಲ್ಲ, ಸೊ ಹಾಗಾಗಿ ಈ ಸತಿ ಈ ಥರ ಸ್ಯಾರಿ ತೊಗೊಂಡೆ. ಆ್ಯಂಡ್ ಇನ್ನೊಂದು ಇದಿದೆ ಮಾಮೂಲು, ಇದೊಂದು ಸ್ಯಾರಿ ಇದೆ. ಆ್ಯಕ್ಚುಲಿ ಈ ಸ್ಯಾರಿ ಏನು ಗೊತ್ತಾ, ಸಂಕ್ರಾಂತಿ ಬಾಗ್ನ ಅಂತಂದ್ಬಿಟ್ಟು ಇಲ್ಲಿ ಏರಿಯಾದಲ್ಲಿ ಎಲ್ಲರಿಗೂ ಸ್ಯಾರಿ ಕೊಟ್ಟರು, ಮನೆಯವ್ರಿಗೂ ಬಂದು ಕೊಟ್ಟಿದ್ದಾರೆ. ಆ ಟೈಮಲ್ಲಿ ನನಗೆ ಸಿಕ್ಕಿತ್ತು ಈ ಸ್ಯಾರಿ. ನನಗೊಂದು ಸಖತ್ ಇಷ್ಟ ಆಯಿತು. ಇದು ಅಷ್ಟೇ ಕಾಟನ್ ಸಿಲ್ಕ್ ಅಂತಾರಲ್ಲ ಆ ಥರ ಮೆಟೀರಿಯಲ್ಲು. ಸೊ ಇದನ್ನು ತೋರಿಸ್ತೀನಿ ಹೇಗಿದೆ ಅಂತ. ನನ್ನ ಹತ್ರ ಈ ಕಲರ್ ಇತ್ತು, ಬಟ್ ಸ್ಟಿಲ್ ನನಗೆ ಈ ಸ್ಯಾರಿ ಯಾಕೋ ಹೊಲಿಸ್ಕೋಬೇಕು ಅನಿಸ್ತು ಹಬ್ಬಕ್ಕೆ. ಹಾಗಾಗಿ ಇದನ್ನು ಸ್ಟಿಚಿಂಗು ಕೊಡ್ತೀನಿ. ಒಂದು ಹಬ್ಬದ ದಿವಸ, ಇನ್ನೊಂದು ನೆಕ್ಸ್ಟ್ ಡೇ ವರ್ಷ ತರಕಿರತ್ತಲ್ಲ, ಸೊ ಅವಾಗ ಒಂದು ಸೀರೆ ಉಟ್ಕೊಡೋಣ ಅಂತ ಅಂದ್ಬಿಟ್ಟು 2 ಸೀರೆ ಸ್ಟಿಚಿಂಗು ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಓಪನು ಮಾಡಿಲ್ಲ ನಾನು. ಕಾಂಬಿನೇಷನ್ ಮತ್ತು ಸಾಕಾಗಿದೆ, ಡಬಲ್ ಕಾಂಟ್ರಾ ಇದೆ. ಸೊ ಎಸ್, ಈ ಥರ ಇದು ಬಂದು ಬ್ಲೌಸ್ ಪೀಸ್ ಈ ಸ್ಯಾರಿಗೆ. ಇದು ಬಂದು ಸರಗು. ಈ ಸಮ್ಮರಿಗೆ ಆರಾಮ್ ಅನಿಸುತ್ತೆ ಸ್ಯಾರಿ. ನನಗೆ ಕಾಂಬಿನೇಷನ್ ಕೂಡ ಇಷ್ಟ ಆಯಿತು. ಸೊ ಹಾಗಾಗಿ ಇದನ್ನು ಸ್ಟಿಚ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಕಾಂಬಿನೇಷನ್ ಊಟ ಮಾಡೋಕೆ ಪ್ರೆಸ್ ಮಾಡಿ ಇದು 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 ಎಲ್ಲಿ ನೋಡ್ತೀರಾ? ಊಟ ಮಾಡಲ್ವೇನೋ? ಹಾಂ, ಸೊ ಇನ್ನು ಬ್ಲೌಸು ಸ್ಟಿಚಿಂಗಿಗೆಲ್ಲ ಕೊಟ್ಟು ಬಂದೆ ಫ್ರೆಂಡ್ಸ್. ಇನ್ನು ನೆಕ್ಸ್ಟ್ ವೀಕ್ ಕೊಡ್ತಾರಂತೆ ಹಬ್ಬದೊಳಗೆ. ಸೊ ಇನ್ನು ಆ ಥರ ಒಂದು ಊಟ ಅದು ಮಾಡಿಸಿ ನಾವು ಇನ್ನು ಊಟ ಮಾಡಿ ಮಲ್ಕೊಳ್ಳೋದು. ಓಕೆ, ಇದಾಗಿತ್ತು ಇವತ್ತಿನ ಈ ವ್ಲಾಗ್. ಹೋಪ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.